ಸಾಕಷ್ಟು ಜನ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅದರಲ್ಲೂ ಇವತ್ತು ಮುಸ್ಲಿಂ ಮುಖಂಡರೊಬ್ಬರು ವಕ್ಫ್ ಬೋರ್ಡ್ನ ನೀತಿಯನ್ನು ಪ್ರಶ್ನೆ ಮಾಡಿದ್ದಕ್ಕೆ ಸಚಿವರು ಗರಂ ಆಗಿದ್ದಾರೆ. ಅಕ್ರಮ ಪ್ರಶ್ನೆಯನ್ನು ಮಾಡಿದವರ ಮೇಲೆ ಸಚಿವರು ಗರಂ ಆಗಿದ್ದಾರೆ. ಅದು ಮುಸ್ಲಿಂ ಮುಖಂಡನ ಮೇಲೆ ಅನ್ನೋದು. ಇಮ್ತಿಯಾಜ್ ಅನ್ನೋರಿಗೆ ಸಚಿವ ಜಮೀರ್ ಆವಾಜ್ ಹಾಕಿದ್ರ? ಜಮೀರ್ ವಿರುದ್ಧ ಆವಾಜ್ ಹಾಕಿರುವಂಥ ಆರೋಪ ಕೇಳಿ ಬಂದಿದೆ. ಫೋನ್ನಲ್ಲೇ ಇಮ್ತಿಯಾಜ್ಗೆ ಆವಾಜನ್ನು ಹಾಕಿದ್ದಾರಂತೆ ಜಮೀರ್. ಕೆ ಅನ್ವರ್ ಬಾಷಾ ವಿರುದ್ಧ ಸುನ್ನಿ ಕಬ್ರಸ್ತಾನ್ ಅತಿಕ್ರಮ ಆರೋಪ ಕೇಳಿ ಬಂದಿತ್ತು. 6 ಎಕರೆ ಕಬ್ರಸ್ತಾನ್ ಜಾಗದಲ್ಲಿ ಭೂಮಿ ಅತಿಕ್ರಮ ಆರೋಪ ಕೇಳಿ ಬಂದಿತ್ತು. ಅನ್ವರ್ ಬಾಷಾಗೆ ಫೋನ್ ಮಾಡಿ ಕ್ಷಮೆ ಕೇಳುವಂತೆ ಧಮಕಿಯನ್ನು ಹಾಕಿದ್ದಾರಂತೆ. मामा रख ले तुम अनवर लाख फोन करो माफी मांग ले को। हाँ मामा उनके साथ रहो। हाँ हो दे मामा, तुम्हें बोला मामा रख तुम। ओके भाई करा को दे तू तेरा नंबर दे तू बात तेरा नंबर दे तू अनवर दा बात करती। हाँ हो दे मामा, दो मामा। मैं तेरा नंबर नहीं है उनका नहीं है। हो मामा मुझे दे तुम बात करती हूँ ना। हो मामा उनके साथ इस पीर को मैं करा को दे तू बोलो उनका। हाँ सही है मामा। फिर तू उतना मालूम रख ले तू वीडियो छोड़ा तो क्या होता। हो मामा वो अब सुनिया अब होगा सोगा मेरे तरफ से क्या भी किसका नाम ले रखो क्या भी नहीं मामा। मंजे कौन की गुमराह कर को मंजे बोले थे सो। मैं अनवरदा के बारे में बोल रहा हूँ सो। अनवरदा 10 साल पीछे कोर्रे बिड़ा पीले को फिरले को कांग्रेस के कट्टांग के ऊपर बैठ लगा थे सोनो कौन अनवरदा वक्फ बोर्ड चेयरमैन थे ना उन्होंने उनकी बात कर रहा हूँ सो मैं। आज एक बंगला बनले को कॉलेज बनले कहीं मैं 20 ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನಿದು ಆರೋಪ? ನಾಗೇಂದ್ರ ಬಾಬು, ಕಳೆದ 15 ದಿನಗಳಿಂದ ವಕ್ಫ್ ಬೋರ್ಡ್ನ ಏನು ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಮತ್ತೆ ಪ್ರತ್ಯಾರೋಪ ಕೇಳಿ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಏನಂದ್ರೆ ಮಾಜಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಆದಂತಹ ಅನ್ವರ್ ಬಾಷಾ ಏನಿದ್ದಾರೆ ಸುಮಾರು 6 ಎಕರೆ ಜಾಗವನ್ನು ಸುನ್ನಿ ಕಬ್ರಸ್ತಾನಕ್ಕೆ ಸೇರಿದಂತಹ ಜಾಗದಲ್ಲಿ ಈಗಾಗಲೇ ಶಾಲಾ ಕಾಲೇಜು ಕಟ್ಟಡ ಮತ್ತೆ ಸ್ವಂತ ಮನೆ ಕೂಡ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತೆ ಯುವಕರು ಕೂಡ ಏನ್ ಕಳೆದ 15 ದಿನಗಳಿಂದ ಆರೋಪ ಮಾಡ್ತಿದ್ರು. ಈ ಆರೋಪದ ಹಿನ್ನೆಲೆಯಲ್ಲಿ ಕೂಡ ಇಮ್ತಿಯಾಜ್ ಅನ್ನುವಂತ ಒಬ್ಬ ಯುವಕ ಫೇಸ್ಬುಕ್ ನಲ್ಲಿ ಏನು ಒಂದು ಫೋಟೋ ಹಾಕ್ಬಿಟ್ಟು ಮತ್ತೆ ವಕ್ಫ್ ಬೋರ್ಡ್ ನ ಆಸ್ತಿಯನ್ನು ಕಬಳಿಕೆ ಮಾಡಿದ್ದಾರೆ ಎಂದು ಪೋಸ್ಟ್ ಕೂಡ ಮಾಡಿರ್ತಾರೆ. ಈ ಪೋಸ್ಟ್ ಅನ್ನು ನೋಡಿದಂತಹ ಏನ್ ಜಮೀರ್ ಆಪ್ತ ಅನ್ವರ್ ಬಾಷಾ ಆಗಿರ್ತಾರೆ ಸ್ವತಃ ಖುದ್ದು ಏನು ಜಮೀರ್ ಮಿನಿಸ್ಟರ್ ಜಮೀರ್ ಏನಿದ್ದಾರೆ ಅವರೇ ಕೂಡ ಇಮ್ತಿಯಾಜ್ಗೆ ಫೋನ್ ಮಾಡಿ ಇದನ್ನ ಪೋಸ್ಟ್ ಡಿಲೀಟ್ ಮಾಡಬೇಕು ಮತ್ತೆ ಅನ್ವರ್ ಬಾಷಾ ಅವರಿಗೆ ಕ್ಷಮೆ ಕೇಳಬೇಕೆಂದು ಆವಾಜ್ ಹಾಕಿದ್ದಾರೆ ಮತ್ತೆ ಆಗ್ರಹ ಮಾಡಿದ್ದಾರೆ. ಈ ಒಂದು ಆಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ವೈರಲ್ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇರ್ಬೋದು, ಯಾಕಂದ್ರೆ ಸುಮಾರು ವಕ್ಫ್ ಬೋರ್ಡ್ ವಿಚಾರದಲ್ಲಿ ರಾಜ್ಯಾದ್ಯಂತ ಹೊಸ ಸಂಚಲನ ಉಂಟು ಮಾಡ್ತಿದೆ. ಇಲ್ಲಿ ವಕ್ಫ್ ಬೋರ್ಡ್ ಆಸ್ತಿಯನ್ನ ತನ್ನದೇ ಸಮುದಾಯದ ವಕ್ಫ್ ಬೋರ್ಡ್ ಮಾಜಿ ಜಿಲ್ಲಾಧ್ಯಕ್ಷ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ಚಿತ್ರದುರ್ಗದ ಏನು ಅಗಸನಕಲ್ಲು ಗ್ರಾಮ ಇದೆ, ಅಗಸನಕಲ್ಲು ಗ್ರಾಮದ ಮುಸ್ಲಿಂ ಸಮುದಾಯದವರು ಎಲ್ಲರೂ ಕೂಡ ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಸರ್ವೆ ಮಾಡಿಸಿ ಇಲ್ಲ ಅಂದ್ರೆ ವಕ್ಫ್ ಬೋರ್ಡ್ಗೆ ಆಸ್ತಿ ಸೇರಿದ್ರೆ ಅದನ್ನ ಬಿಡಿಸ್ಕೊಡ್ತಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಬರ್ತಾ ಇದೆ. ಸಿಎಂ ಹಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟವರನ್ನ ಪ್ರಶ್ನೆ ಮಾಡುವಂಥ ಕೆಲಸವನ್ನ ಮಾಡಿದೆ. ಮಹಿಳಾ ಆಯೋಗ ಎಲ್ಲಿದೆ, ಏನು ಮಾಡ್ತಾ ಇದೆ ಎನ್ನುವ ಪ್ರಶ್ನೆಯನ್ನು ಕೂಡ ಮಾಡಿದೆ ರಿಪಬ್ಲಿಕ್ ಕನ್ನಡ. ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ ಕೊಟ್ಟಿದ್ದಾರೆ. ಚೌಧರಿಯವರು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಎಕ್ಸ್ಪೋಸೆ ಮಾಡಿದ್ದು ಕೂಡ ರಿಪಬ್ಲಿಕ್ ಕನ್ನಡ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬಳ್ಳಾರಿ SP ಕೂಡ ಸಾಥ್ ಕೊಟ್ಟಿದ್ರು. ಪರಿಶೀಲನೆ ಕೂಡ ಮಾಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಆಸ್ಪತ್ರೆ ಒಳಗಡೆ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ತುಂಬಾ ಜನ ಪ್ಲೀಸ್ ಕೈ ಮುಗಿತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅಲ್ಲೇ ಬಿಡ್ರಿ ಇದನ್ನೆಲ್ಲ ನಾವು ನೋಡಿದೀವಿ. ನಾನು ಅದನ್ನು ಸಹ ಇವರಿಗೆ ಕೇಳಿದೆ,
ನೀವು ಹೇಗೆ ಮಾಡ್ತೀರಾ? ನಿಮ್ಮ OT ಸಮಯಕ್ಕೆ ನೀವು ಕಲ್ಚರ್ ಟೆಸ್ಟ್ ಕಳಿಸ್ತೀರಾ? ನೀವು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಈಗ ನಾನು ರೆಕಾರ್ಡ್ ಚೆಕ್ ಮಾಡಬೇಕು. ಯಾಕಂದರೆ ಈಗ ನಾನು ನಾಳೆ DC ಆಫೀಸಲ್ಲಿ ರಿವ್ಯೂ ಮೀಟಿಂಗ್ ಇರೋದ್ರಿಂದ ಅದನ್ನೆಲ್ಲ ಇವ್ರು ಯಾಕಂದ್ರೆ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರೋ ಹಾಗೆ ಸುಡೋಮೋನಸ್ ಈಸ್ ಒನ್ ಆಫ್ ದ ಹೈಲಿ ವಿರುಲೆಂಟ್ ಬ್ಯಾಕ್ಟೀರಿಯಾ ಆರ್ಗ್ಯಾನಿಸಮ್. ಅದೇನಾದರೂ ಒಳಗಡೆ ಏನಾದರೂ ಎಂಟ್ರ್ ಆಯಿತು ಅಂತಂದರೆ ದೇರ್ ಆರ್ ಆಲ್ ದ ಚಾನ್ಸಸ್ ಸೆಪ್ಟಿಕ್ ಆಗಿ ಪೇಷಂಟ್ ವಿಲ್ ಡೈ. ನಾವು ಬರೀ ಲಿಂಗರ್ ಲ್ಯಾಕ್ಟೇಟು IV ಫ್ಲೂಯಿಡ್ ಅಂತ ಒಂದೇ ಸಸ್ಪಿಷಿಯಸ್ ಲೈನಲ್ಲಿ ನಾವು ನೋಡೋದಕ್ಕಿಂತ ಆ OT ರೂಮು ಎಷ್ಟು ಮಟ್ಟಿಗೆ ಸ್ಟೆರಿಲೈಸ್ ಆಗುತ್ತೆ ಅನ್ನೋದೂ ಇಂಪಾರ್ಟೆಂಟೇ. ನಾನು ಡಾಕ್ಟರ್ ಆಗಿರೋದ್ರಿಂದ ನನಗೆ ಅದನ್ನು ಸಹ ನನಗೆ ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಮೂರನೇದು ಕಡಿಮೆ ಗುಣಮಟ್ಟದ IV ಅಲ್ಲ, ಗೊತ್ತಿಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ, ನಾನೀಗ ಅದನ್ನೇ ಹೇಳ್ತಾ ಇರೋದು. ಮೂರನೇದು ನೀವು ನನ್ನನ್ನು ಡ್ರ್ಯಾಗ್ ಮಾಡಿದ್ರಿ. ಮೂರನೇದು ನಮ್ಮ ಹೇಳನಲ್ಲ, ಲೋ ಕಾಸ್ಟ್ ಬಡ್ಜೆಟ್ ಟೆಂಡರ್ ಕಾಲ್ ಫಾರ್ ಆಗೋದು ಯಾವಾಗ್ಲೂ. ಈಗ ಅದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಸರ್ಕಾರ ಅದನ್ನ ಬಹಳ ಸೀರಿಯಸ್ ಆಗಿ ವಿಚಾರ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ತರ ನಮಸ್ಕಾರ ರೀ, ನೀವು ನೋಡಕತ್ತೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಉತ್ತರ ಕರ್ನಾಟಕ ಹೆಡ್ಲೈನ್ಸ್ ನೋಡುನ್ರಿ, ಅದ್ರ ಜೊತೆಗೆ ಒಂದು ಅಪ್ಡೇಟ್ ಐತಿ, ಏನದು ಅಂತ ನೋಡುನು. ಯಾಕಂದ್ರೆ ಬೆಳಗಾವಿ ಒಳಗ ಅಧಿವೇಶನ ನಡೆಯಾಕತ್ತೈತಿ, ನಿಮ್ಗೆಲ್ಲ ಗೊತ್ತೈತಿ. ಹಾಗಾಗಿ ಸಾಕಷ್ಟು ಪ್ರತಿಭಟನೆಗಳಾಗತ್ತ. ಆದ್ರೆ ಈ ಬಾರಿ ಪಂಚಮಸಾಲಿ ಹೋರಾಟ ಐತಲ್ರಿ, ಭಾಳ ದೊಡ್ಡ ಮಟ್ಟದಾಗ ಸುದ್ದಿ ಮಾಡಕತ್ತೈತಿ ನೋಡು. ಯಾಕಂದ್ರೆ ಹೆದ್ದಾರಿ ಒಳಗ ಹೊತ್ತಿ ಉರಿಯಾಕತ್ತೈತಿ ಬೆಂಕಿ. ಹೈವೇದಾಗ ಮಕ್ಕೊಂಡು ಪಂಚಮಸಾಲಿ ಹೋರಾಟಗಾರರೆಲ್ಲ ಪ್ರೊಟೆಸ್ಟ್ ಮಾಡಕ್ ಮುಂದಾಗ್ಯಾರ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗಕತ್ತೈತಿ, ಧಿಕ್ಕಾರ ಕೂಗಾಕತ್ತಾರ. ಈಗ ಎಲ್ಲರನ್ನ ವಶಕ್ಕೆ ಪಡ್ಕೊಂಡಾರ ನೋಡ್ರಿ ಪೊಲೀಸರು. ಮತ್ತೆ ಇನ್ನೇನ್ ಮಾಡ್ಬೇಕು? ಪರಿಸ್ಥಿತಿ ತಿಳಿಯಾಗಬೇಕಲ್ಲ, ಈ ಹೋರಾಟ ಕಂಟ್ರೋಲ್ ಮಾಡಬೇಕಲ್ಲ. ಹಂಗಾಗಿ ಪೊಲೀಸರು ಕೆಲವರನ್ನ ವಶಕ್ಕೆ ಪಡ್ಕೊಂಡಾರಂತ. ಈಗ ಹೆದ್ದಾರಿ ಒಳಗ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ಯಾರ್ರಿ. ಹಂಗಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ದೃಶ್ಯ ನೋಡಾಕತ್ತೀರಿ. ಈಗ ಯತ್ನಾಳ್ ಅವ್ರು ನೋಡ್ರಿ ಫುಲ್ಲು ಗುಡ್ಗಾಕತ್ತಾರ. ಈಗಿಂದ ಅವ್ರದ್ದು ಸರ್ಕಾರ ಇತ್ತು, ಹಾಗೂ ಇದ್ರು ಅವರು ಈ ಹೋರಾಟದಾಗ. ಈಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಕತ್ತಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್, ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಉತ್ತರ ಕರ್ನಾಟಕ ಭಾಷೆ ಒಳಗ ಲೈವ್ ಕೊಡ್ತೀರಿ ಅಂತ ಅನ್ಕೊಂಡಿನಿ. ಯಾಕಂದ್ರೆ ನಿಮಗೂ ಉತ್ತರ ಕರ್ನಾಟಕ ಬಹಳ ಚಿರಪರಿಚಯದಿಂದ ಆಗಾಗ ಹೋಗಿ ಸುದ್ದಿ ಮಾಡ್ತಾನೆ ಇರ್ತೀರಿ. ಹಾಗಾಗಿ ಇವತ್ತು ಹೋರಾಟದ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಿ? ಖಂಡಿತವಾಗ್ಲೂ ಕೂಡ ಶ್ರುತಿ, ನೋಡಿ, ಉತ್ತರ ಕರ್ನಾಟಕದಾಗ ಈ ಹೋರಾಟದ ಜ್ವಾಲೆ ಐತಲ್ಲ, ಪಂಚಮಸಾಲಿ ಹೋರಾಟದ ಜ್ವಾಲೆ, ಅದು ವಿಪರೀತ ಆಗಕತ್ತೈತ. ನೋಡಿ, ಪ್ರತಿಭಟನಾಕಾರರು ಹಿರೇಬಾಗೇವಾಡಿ ಟೋಲ್ ಅನ್ನ ತಡೆದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾದಂತ ಸಮಯದಲ್ಲಿ ಪೊಲೀಸರು ಅವರನ್ನ ತಡಿತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಏನ್ರಿ ಈ ಹೋರಾಟ ಎಲ್ಲಿವರೆಗೂ? ನಮಗೆ ಮೀಸಲಾತಿ ಸಿಗುವವರೆಗೆ ಹೋರಾಟ ಮಾಡ್ತೀವಿ. ತಾವಲ್ಲ ಎಲ್ಲರೂ ಲಾಠಿ ಚಾರ್ಜ್ ಐತಲ್ರಿ, ಅದಕ್ಕೆ ಏನ್ ಸರ ನಾವು ಬ್ರಿಟಿಷರಿಗೆ ಹೆದರಿಲ್ಲ. ಏನ ಈ ಸ್ವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೆದರ್ತಾವ? ಏನ ಈ ಸರ್ಕಾರದಲ್ಲಿ ಮುಂದಿನ ಸರ್ಕಾರದಾಗ ಮಾಡಕ್ ಹೊಂಟಿರಿ?